ಒಂದು ವೇಳೆ BJPಯಿಂದ MLA ಆದರೆ ಅಥವಾ JDSನಿಂದ MLA ಆದರೆ CP ಯೋಗೇಶ್ವರ್ಗೆ ಏನು ಲಾಭ? 4 ವರ್ಷ ಜಸ್ಟ್ MLA ಆಗಬೇಕು. ಈಗ CP ಯೋಗೇಶ್ವರ್ ಪ್ರಬಲ ಒಕ್ಕಲಿಗ ನಾಯಕ. DK ಒಂದು ಪ್ಲ್ಯಾನ್ ಮಾಡ್ಬೋದು. ಪಕ್ಷೇತರರಾಗಿ ಅನಿತಾ ಕುಮಾರಸ್ವಾಮಿ ಅವರನ್ನೇ ಸೋಲಿಸಿದವರು. 23ರಲ್ಲಿ ಕೇವಲ 15,000 ಮತಗಳಿಂದ ಸೋಲಾಗಿದ್ದು, ಚನ್ನಪಟ್ಟಣದಲ್ಲಿ 50,000 ಮತಗಳು ಇವ್ರ ಹತ್ರ ಗ್ಯಾರಂಟಿ ಇದೆ. JDSನಿಂದ ಸ್ಪರ್ಧೆ ಮಾಡಿ ಅಂತ ಕುಮಾರಸ್ವಾಮಿ ಹೇಳ್ತಾರೆ, ಲಾಭ ಇಲ್ಲ. ಒಟ್ಟಿನಲ್ಲಿ ಯೋಗೇಶ್ವರ್ ದೋಸ್ತಿ ಅಭ್ಯರ್ಥಿ ಆಗ್ತಾ ಇರೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಯೋಗೇಶ್ವರ್ ಸ್ಪರ್ಧಿಸಿದ್ರೆ ಏನು ಫಲ? 4 ವರ್ಷಗಳ ಕಾಲ ಒಂದು MLA. ಒಂದು ವೇಳೆ ಯೋಗೇಶ್ವರ್ ಕಾಂಗ್ರೆಸ್ ಸೇರಿದರೆ DK ಶಿವಕುಮಾರ್ ಒಂದು ಆಫರ್ ಕೊಟ್ಟರೆ, ಬನ್ನಿ ಗೆಲ್ಲಿ ಮಿನಿಸ್ಟರ್ ಆಗಿ ಅಂತ ಹೇಳಿದರೆ 4 ವರ್ಷಗಳ ಕಾಲ ಕೈ ಸರ್ಕಾರದ ಸಚಿವ ಆಗ್ತಾರಾ? ಯೋಗೇಶ್ವರ್ ಮುಂದೆ ಆಫರ್ ಇಡ್ತಾರಾ DK ಶಿವಕುಮಾರ್? ಸಾಧ್ಯತೆ ಇದೆ. ಯೋಗೇಶ್ವರ್ ವರ್ಸಸ್ DK ಏನಾಗ್ಬೋದು, ಅದು ಬೇಲಿನ ಕತೆ. ಆದರೆ ಒಂದು ಹೇಳ್ತೀನಿ, JDS MLAನ, BJP MLAನ ಅಥವಾ ಕಾಂಗ್ರೆಸ್ MLA ಆಗಿ ಮಿನಿಸ್ಟರಾ? ಎಲ್ಲವೂ ಇರೋದು DK, HDK ಮತ್ತು CP ಯೋಗೇಶ್ವರ್ ತಲೆಯಲ್ಲಿ ಏನು ನಡೀತಿದೆ. ಇವಿಷ್ಟು ಕೂಡ ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಾಳೆ ಬೆಳಗ್ಗೆ ಬಿಗ್ ಮಾರ್ನಿಂಗ್ನಲ್ಲಿ ಮತ್ತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.